ಮಕ್ಕಳಿಗೆ ಅನುಕೂಲವಾಗಿ 2 ಟೈಮ್ 3 ಟೈಮ್ ಗಾಡಿ ಬಿಟ್ಟೇ ಬಿಡ್ತೀವಿ ಸರ್. ಅಂದ್ರೆ ಹಿಂಗಾಗಾಯ್ತು. ಇಲ್ಲ 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 ತೊಂದರೆ ಆಗಲ್ಲ ಕಾಲೇಜ್ ವಿದ್ಯಾರ್ಥಿ ಹೋಗ್ಬೇಕಾದ್ರೆ ಬಸ್ ಜೋತ್ ಬಿದ್ದು ಹೋಗ್ತಾರೆ. ಯಾವಾಗ ಅನಾಹುತ ಅದು ಗೊತ್ತಾಗುದಿಲ್ರಿ. ಇಲ್ಲ ಇಲ್ಲ ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಆ ಬಸ್ಸಿಗೆ ಏನಾದ್ರೆ 2 ಬಸ್ ಬಿಡವ್ರಿಲ್ಲ ನಾವು 3 ಬರ್ತಕ್ಕ ಆ 2 ಬಸ್ಸಿಗೆ ಏನಾದ್ರೆ ಆದ್ರೆ ಹೊಣೆ ಅವ್ರ ನಾವಲ್ಲ. ಮತ್ತೆ ನಿಮ್ಮಲ್ಲಿ ಬಹಳ ಆರೋಪಗಳು ಬರೋದ ಸರ್ ಸ್ಟೂಡೆಂಟ್ ನಿಮ್ಮ ಡ್ರೈವರ್ಗಳಿಂದ. ಕಂಟ್ರೋಲ್ ಮಾಡ್ಕೊಂಡು ಹಂಗೆ ಏನಾರು ಇತ್ತಂದ್ರೆ ರೇಟಿಂಗ್ ಇಲ್ಲಿ ಕೊಟ್ಟು ಅದು ಫುಲ್ ಆಕ್ಷನ್ ಸರ್. ಫುಲ್ ಆಕ್ಷನ್ ತಾವಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಒಂದ್ ಕಂಪ್ಲೇಂಟ್ ಕೊಟ್ರೆ ನಾಳೆ ಪೋಸ್ಕೋ ಕೇಸು ಮಾಡ್ಬೋದು ಸರ್. 100% ತಗೋತೀವಿ. ಆಕ್ಷನ್ ಮಾತ್ರ ತಗೋತೀವಿ ಸರ್. ಮತ್ತೆ ಇವ್ರು ಕಂಟ್ರೋಲ್ ರೂಮ್ ಅವ್ರೆ ಈಗ ಏನೋ ಬೇದಾಡ್ತಾರೆ ಸರ್ ಸ್ಟೂಡೆಂಟ್ಗಳಿಗೆ ಅವಾಜ್ ಶಬ್ದಗಳಿಂದ. ಅದಕ್ಕೆ ತಾವೇ ಕಂಟ್ರೋಲ್ ವಿಚಾರಿಸ್ತೀನಿ. ಅವ್ರು ಹೇಳಿಲ್ಲ ಅಂದ್ರೆ ಬೇಜಾರ ಸರ್. ಅದಕ್ಕೆ ಏನ್ ಮಾಡ್ತಾರೆ ಸರ್? ಅವ್ರ ಕಂಟ್ರೋಲರ್ ಯಾರು ಅನ್ನೋದು ಇವ್ರಿಗೆ ಯಾರು ಬೇದಾರ ಅವ್ರಿಗೆ ಪಬ್ಲಿಕ್ ಎಚ್ಚರ ಆತಲ್ರಿ. ಇಲ್ರಿ ಅಂದ್ರೆ ಎಚ್ಚರ ಹಿಂಗ್ ದಿನ ಬೇಯೋದ ಹಂಗ ಸಹಕಾರದಿಂದ ಹೋಗ್ಬೇಕು. ಯಾಕಂದ್ರೆ ನೀವು ನಾವು ನಮಗೆ ಬೇಕು, ನಾವು ನಿಮಗೆ ಬೇಕು. ಯಾಕಂದ್ರೆ ಇಷ್ಟೇ ಜೀವನ. ಈ ಸುಮ್ಮನೆ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಏನು ಅನ್ನೋದು. ಯಾಕಂದ್ರೆ ಮಕ್ಳು ಅಂದ್ರೆ ಎಲ್ಲರಿಗೂ ಅಷ್ಟೇ ದೇವ್ರ ಸಮಾನ. ಅದೇ ಸರ್. ಅಲ್ಲಿ ಕೇಳಕ್ ಬಂದಾಗ ಒಂದ್ ಸ್ವಲ್ಪ ನೆಟ್ ಒಂದ್ ಸ್ವಲ್ಪ ರೆಸ್ಪೆಕ್ಟ್ಲಿ ಮಾತಾಡಬೇಕು ಸರ್. ಎಚ್ಚರಿಕೆ ಕೊಡ್ತೀವಿ ಬಿಡಿ ನಮ್ಮ ಕಂಟ್ರೋಲ್ ಅವ್ರಿಗೆ. ಕರ್ಕೊಂಬ ಯಾಕೆ ಇಲ್ಲ ಹೇಳ್ರಿ. ಮಹಾದೇವ್ ದಾಬೋಜಿ